ಜಯಚಂದ್ರ ಗೆದ್ದಾಗ ಮಳೆ ಬರಲ್ಲ. ಇಲ್ಲಪ್ಪ, ಏನಿಲ್ಲ. ಸ್ವಲ್ಪ ಏನೋ ಒಳಗಡೆ ಪೇಂಟ್ ಗಿಂಟ್ ಮಾಡಿದ್ರು. ಇಲ್ಲ, ನಾನು ಮೊದಲಿದ್ನಲ್ಲ ಇಲ್ಲಿ, ಅವಾಗ ಎಲ್ಲ ಮಾಡಿಸಿದ್ದೆ. ಸ್ವಲ್ಪ ಮೈನರ್ ಆಲ್ಟ್ರೇಷನ್ಸು ಅದು ಅವ್ರು ಮಾಡ್ಕೊಂಡಿದ್ರು. ಸೋಮಶೇಖರ್, ನಾನು ಹೇಳಿದೆ ತಿರ್ಗಾ ನಾನು ಒಡ್ಸಾಕೋದು ಇರ್ಲಿ ಬಿಡ್ರಿ ಎತ್ಲಾಗಿ, ಯಾವ ವಾಸ್ತು ಏನಾಗೋದಿಲ್ಲ, ನಂಬೋದೇ ಇಲ್ಲ. ಈಗ ಬರಲಿ ತಾಳ್ರಿ, ಮಳೆ ಬಂದ್ರೆ ನೆನೆಯೋಣ, ಶುರು ಮಾಡೋಣ. ನೀವೇ ಮಾತಾಡಿಸ್ಕೊಂಡು ಕೂತಿದ್ದೀರಾ, ಆಮೇಲೆ ಹೇಳ್ತೀರಾ ಅಲ್ಲ. ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ, ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ SIT ಅವರು ತನಿಖೆಯನ್ನು ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಏನು ಅಪರಾಧಿ ಸ್ಥಾನದಲ್ಲಿದ್ದಾರೆ, ಅವರು ದೇಶ ಬಿಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂಥೇಳಿ SIT ಅವರು CBIಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ CBIನವರು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಅವರನ್ನು ಯಾವ ದೇಶದಲ್ಲೇ ಈಗಾಗಲೇ 190 ದೇಶಗಳಲ್ಲಿ ಅವರಿಗೆ ನೋಟಿಸ್ ಹೋಗಿರುವಂಥದ್ದು. ಅದು ಇಂಟರ್ಪೋಲ್ನವರು ಇಶ್ಯೂ ಮಾಡ್ತಾರೆ. CBIನವರು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಫ್ರಾನ್ಸ್ನಲ್ಲಿರ್ತಕ್ಕಂಥ ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ನಿಂದ ಇಶ್ಯೂ ಮಾಡ್ತಾರೆ. ಅವರು ಆ ವ್ಯಕ್ತಿಯನ್ನು, ಯಾರನ್ನು ರೆಫರ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನು ಆ ದೇಶಗಳಲ್ಲಿ ಹುಡುಕಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಅಲ್ಲಿಂದ ಅವರನ್ನು ಕರ್ಕೊಂಡು ಬರೋದಕ್ಕೆ ಇಂಟರ್ಪೋಲ್ನವರು ಎಲ್ಲ ಸಹಕಾರವನ್ನು ಕೊಟ್ಟು ನಮ್ಮ ದೇಶದ ಏಜೆನ್ಸಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಕರ್ಕೊಂಡು ಬರ್ತಾರೆ. ನಾನು ಪ್ರಜಾವಾಣಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಕೆಂದರೆ ಭಾಳ ಜನ ಇದು ಈ ಕಾರ್ನರು ಆ ಕಾರ್ನರು ಏನಂತೆಂಥದ್ದೋ ಕಾರ್ನರ್ ಅಂತ ಹೇಳಿ ಗೇಲಿ ಮಾಡ್ತಾಯಿದ್ರು. ಆದರೆ ಯಾವುದು ಬ್ಲೂ ಕಾರ್ನರ್ ಅಂದ್ರೇನು, ರೆಡ್ ಕಾರ್ನರ್ ಅಂದ್ರೇನು, ಗ್ರೀನ್ ಕಾರ್ನರ್ ಅಂದ್ರೇನು, ಯೆಲ್ಲೋ ಕಾರ್ನರ್ ಅಂದ್ರೇನು ಅಂಥೇಳಿ ಭಾಳ ಚೆನ್ನಾಗಿ ಇವತ್ತು ಅವರು ಪಬ್ಲಿಷ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಇದರಿಂದ ಖಂಡಿತವಾಗಿ ವಿಷಯಗಳು ಗೊತ್ತಾಗುತ್ತೆ ಅಂತೇಳಿ ಅದಕ್ಕೆ ಅವ್ರಿಗೆ ನಾನು